Axiom-4 ಬಾಹ್ಯಾಕಾಶ ಪ್ರಯೋಗ ಇಲ್ಲಿ ತನಕ ಏನು ಯಶಸ್ವಿಯಾಗಿದೆ, ಯಾವುದೇ ತೊಂದರೆ ಆಗಿಲ್ಲ. ನಾಳೆ ಭೂಮಿಗೆ ಬರ್ತಾ ಇದ್ದಾರೆ ಈ ಗಗನಯಾತ್ರಿ ಶುಕ್ಲಾನ್ ಟೀಮ್. ನಾಳೆ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಸ್ಲ್ಯಾಶ್ ಡೌನ್ ಆಗುತ್ತೆ, ಆ ಸಮುದ್ರಕ್ಕೆ ಬಂದು ಬೀಳುತ್ತೆ. ಈ ಅನ್ಡಾಕಿಂಗ್ ಪ್ರಕ್ರಿಯೆ ಎಲ್ಲ ಹೇಗೆ ನಡೆಯುತ್ತೆ ಇದ್ರ ಬಗ್ಗೆ ಇಸ್ರೋದ ಮಾಜಿ ಉಪನಿರ್ದೇಶಕ ಡಾಕ್ಟರ್ ಶರ್ಮಾ ಅವರು ಕೂಡ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದು, ಯಾಕೆಂದರೆ ತುಂಬ ಈಗ ನೋಡಿ, ಅವರು 30-35 ವರ್ಷ ಇಸ್ರೋದಲ್ಲಿ ಕೆಲಸ ಮಾಡಿದಂಥವ್ರು. ಕೆಲವು ಪದಪ್ರಯೋಗಗಳು ಅವ್ರದ್ದು ನಮಗೆ ಸಾಮಾನ್ಯ ಜನರಿಗೆ ಅರ್ಥನೇ ಆಗಲ್ಲ, ಬಟ್ ಸರಳವಾಗಿ ವಿವರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಏನೇನು ಯಾವ ರೀತಿ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ. ಜೊತೆಗೆ ಆ ಶುಭಾಂಶು ಶುಕ್ಲಾ ಅವರು ನಿರಂತರವಾಗಿ ಇಸ್ರೋ ಜೊತೆಗೆ ಸಂಪರ್ಕದಲ್ಲಿದ್ದಾರಂತೆ. ಪ್ರತಿಯೊಂದು ಇವರು ಡೈರೆಕ್ಷನ್ಸ್ ಕೊಟ್ಟಂಗೆ ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದು. ಅದೆಲ್ಲದರ ಬಗ್ಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇವಾಗ ಅಲ್ಲಿ ಅವರು 0G ಕಂಡೀಷನ್ ಇದ್ದಾರೆ, ತೇಲ್ತಾ ಇದ್ದಾರೆ ಅವರಿಗೆ ಇವಾಗ 14 ದಿನ ಪ್ಲಸ್ 4 18 ದಿನ ಅವರು ತೇಲ್ಕೊಂಡಿದ್ದಾರೆ. ಅವರಿಗೆ 0 ಗ್ರಾವಿಟಿಯಲ್ಲಿ ಇರಬೇಕಾದ್ರೆ ಮತ್ತು ಗ್ರಾವಿಟಿಗೆ ಬರ್ತಿದ್ದಾಗೆ ಅವ್ರಿಗೆ ನಿಲ್ಲಬೇಕು. ಆ ನಿಲ್ಲೋದನ್ನು ನಾವು ಕಲಿಸ್ಬೇಕಾಗತ್ತೆ. ಅದಕ್ಕಿಂತ ಮೊದಲು ಅಲ್ಲಿ ಅನ್ಡಾಕಿಂಗ್ ಆದಮೇಲೆ ಒಂದು 14-15 ಗಂಟೆಗಳು ಅವರು ಇದರಲ್ಲಿ ಸ್ಪೇಸಲ್ಲಿ ಇರ್ತಾರೆ, ಒಂದು ಆರ್ಬಿಟಲ್ಲಿ ಇರ್ತಾರೆ. ಆ ಆರ್ಬಿಟಿಂದ ಅವರು ಲಾಸ್ಟ್ 55 ಮಿನಿಟ್ಸ್ ಅಂತ ನಾವು ಹೇಳ್ತೀವಿ. 55 ಮಿನಿಟ್ಸಲ್ಲಿ ಆ ಡ್ರ್ಯಾಗನ್ ಕ್ಯಾಪ್ಸೂಲು ಅರ್ಥನ ಎಂಟ್ರಿ ಆಗುತ್ತೆ, ಅಂದರೆ ಅಟ್ಮಾಸ್ಫಿಯರ್ನ ಎಂಟ್ರಿ ಆಗುತ್ತೆ. ಅಟ್ಮಾಸ್ಫಿಯರ್ನ ಎಂಟ್ರಿ ಆಗಬೇಕಾದ್ರೆ ಭಾಳಷ್ಟು ಹೀಟ್ ಜನ್ರೇಟ್ ಆಗುತ್ತೆ, ಅಂದರೆ ಫ್ರಿಕ್ಷನ್ ಆಗುತ್ತೆ. ಅಂದರೆ ಈ ಭೂಮಿಯ ಒಂದು ವಾತಾವರಣ ಏನಿದೆ ಅದು ಯಾವುದೇ ಒಂದು ಆಬ್ಜೆಕ್ಟ್ನ ಒಳಗಡೆ ಬಿಡೋದಿಲ್ಲ, ಬಿಡಬಾರ್ದು. ನನ್ನ ಒಂದು ಏನು ಅದು ಅಷ್ಟು ಪ್ರೊಟೆಕ್ಟೆಡ್ ಎನ್ವೈರ್ನ್ಮೆಂಟ್ ಇದು. ಯಾವುದೇ ಆಬ್ಜೆಕ್ಟ್ನ ಒಳಗಡೆ ಬಿಡೋವಂಥ ಒಂದು ಇದನ್ನು ಅದು ಕೊಡಲ್ಲ, ಒಂದು ವಾತಾವರಣ ಕೊಡಲ್ಲ. ಹಾಗೇನಾದ್ರು ಬಂದ್ರೂ ಅದನ್ನು ಸುಡುತ್ತೆ ಅನ್ನೋದು ನಮಗೆ ಗೊತ್ತಿರೋಂಥ ವಿಷಯನೇ. ಹಾಗಾಗಿ ಇದು ರೀಎಂಟ್ರಿ ಆಗಬೇಕಾದ್ರೆ ಭಾಳಷ್ಟು ಅದು ಥರ್ಮಲ್ ಶಾಕ್ಸು ಮತ್ತು ಥರ್ಮಲ್ ಎನರ್ಜಿ ರಿಲೀಸ್ ಆಗುತ್ತೆ, ಮತ್ತು ಆ ಒಂದು ಫ್ರಿಕ್ಷನಲ್ ಶಾಕ್ಸ್ ಬರುತ್ತೆ. ಅದೆಲ್ಲ ಕೂಡ ಒಂದು ಒಳಗಡೆ ಇರುವಂಥ ಆಸ್ಟ್ರೋನಾಟ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವರು ಇರುವಂಥದ್ದು ಪ್ರೆಷರೈಸ್ ಕ್ಯಾಬಿನ್ ಕರೆಕ್ಟು, ಎಲ್ಲ ಥರದ ಸೇಫ್ಟಿ ಇದಿದೆ. ಅವರು ಆಸ್ಟ್ರೋನಾಟ್ ಸೂಟ್ಸಲ್ಲಿ ಇರ್ತಾರೆ, ಅವ್ರಿಗೆ ಎಲ್ಲ ಥರದ ಪ್ರೊಟೆಕ್ಷನ್ ಇದೆ ಅನ್ನೋದು ನಿಜ. ಆದರೂ ಕೂಡ ಆ ಒಂದು ಡಿಫರೆನ್ಸ್ ಅನ್ನೋದು ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ. ಆ ಒಂದು ಶಾಕಿಂದ ಅವರು ಬಂದು ಇಳಿಯುವಂಥ ಒಂದು ಸಂದರ್ಭ ನಾವು ನೋಡಬೇಕಾಗತ್ತೆ. ಸುನೀತಾ ವಿಲಿಯಮ್ಸ್ ಕೇಸಲ್ಲೂ ನಾವು ನೋಡಿದ್ವಿ. ಸ್ಪ್ಲಾಶ್ ಡೌನ್ ಆದಮೇಲೆ ಒಂದು ನಿಯರ್ಲಿ 2 hours ಆ ಕ್ಯಾಪ್ಸೂಲ್ನ ಆದಮೇಲೆ ನೀರೆಲ್ಲ ಸ್ಪ್ರೇ ಮಾಡ್ತಾರೆ, ಮತ್ತು ಅದರಲ್ಲಿ ಕೆಮಿಕಲ್ ಕಂಟಾಮಿನೇಷನ್ ಇರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡೋವಂಥದ್ದು ಕೆಲಸ ನಡೆಯುತ್ತೆ. ಆಮೇಲೆ ಅದನ್ನು ರನ್ ಡೌನ್ ಅಂತ ಹೇಳ್ತೀವಿ. ಆ ರನ್ ಡೌನ್ ಮಾಡಿ ಅದನ್ನು ಆ್ಯಂಬಿಯೆಂಟ್ ಕಂಡೀಷನ್ ತರ್ತಾರೆ. ಮತ್ತು ಆಸ್ಟ್ರೋನಾಟ್ಸ್ನ ಹೊರಗಡೆ ಕರ್ಕೊಂಡು ಬರಬೇಕಾದ್ರೆ ಯಾವುದೇ ರೀತಿಯಾಗಿ ಅವರಿಗೆ ತೊಂದರೆ ಆಗಬಾರ್ದು, ಯಾವುದೇ ಉಸಿರಾಡೋದಕ್ಕಾಗಲಿ, ಅವರಿಗೆ ಒಂದು ಎನ್ವೈರ್ನ್ಮೆಂಟಲ್ಲಿ ಪೊಲ್ಯೂಷನ್ ಆಗಬಾರ್ದು. ಅದನ್ನೆಲ್ಲನೂ ಎನ್ಶೂರ್ ಮಾಡಿದ್ಮೇಲೆ 2 ಗಂಟೆ ಮೇಲೆ ಅವ್ರನ್ನ ಹೊರಗಡೆ ತರುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅವ್ರನ್ನ ಒಳಗಡೆಯಿಂದ ವೀಲ್ ಔಟ್ ಅಂತ ಹೇಳ್ತೀವಿ ನಾವು. ಅವ್ರನ್ನ ನಡ್ಸ್ಕೊಂಡು ಬರೋಕ್ಕಾಗಲ್ಲ, ವೀಲ್ ಔಟ್ ಮಾಡಬೇಕಾಗತ್ತೆ. ವೀಲ್ ಔಟ್ ಮಾಡ್ತಾರೆ. ನಾವು ಸುನೀತಾ ವಿಲಿಯಮ್ಸ್ ಕೇಸಲ್ಲೂ ನಾವು ನೋಡಿದ್ವಿ. ಅವ್ರನ್ನ ವೀಲ್ ಔಟ್ ಮಾಡ್ತಾರೆ. ವೀಲ್ ಔಟ್ ಮಾಡಿದ್ಮೇಲೆ ಅವರಿಗೆ ಅವರು ಮೋಸ್ಟ್ಲಿ ಅವರು ಕಾನ್ಷಿಯಸ್ ಅಥವಾ ಸೆಮಿ ಕಾನ್ಷಿಯಸ್ ಸ್ಟೇಟಲ್ಲಿ ಇರ್ತಾರೆ. ಅವರನ್ನು ಟಚ್ ಡೌನ್ ಟೈಮಲ್ಲಿ ಅವರು 100% ಕಾನ್ಷಿಯಸ್ ಇರ್ತಾರೆ, ಅವ್ರು ಫುಲ್ಲಿ ಫಿಟ್ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಅವರ ಎಲ್ಲ ಹೆಲ್ತ್ ಪ್ಯಾರಾಮೀಟ್ರ್, ಫಿಸಿಕಲಿ, ಮೆಂಟಲಿ, ಸೈಕಾಲಜಿಕಲ್ ಹೆಲ್ತ್ ಪ್ಯಾರಾಮೀಟ್ರ್ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಾ ಇದ್ವಿ ನಾವು. ನಮ್ಮ ಡಾಕ್ಟ್ರುಗಳು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ಲ್ಯಾಂಡ್ ಆದ ಮೇಲೆ ಕೂಡ ಅದೇನು ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಇದೆ ಅದರಿಂದ ಬರ್ತಾರೆ, ಡಾಟಾ ಎಲ್ಲ ಬರುತ್ತೆ. ಅದಾದಮೇಲೆ ಅವರು ಇಲ್ಲಿ ಅವರು ಒಂದು ಸರಿ ಅವ್ರನ್ನ ವೀಲ್ ಔಟ್ ಮಾಡಿದ್ಮೇಲೆ ಅವ್ರನ್ನ ಅಲ್ಲಿ ಒಂದು ಏರ್ ಲಾಕ್ ರೂಮ್ ಅಂತ ಹೇಳ್ತೀವಿ. ಅದು ಏರ್ ಲಾಕ್ ಅಂದರೆ ಕ್ಲೀನ್ ರೂಮ್. ಅದು ಆ ಕ್ಲೀನ್ ರೂಮ್ಗೆ ಹೋದ್ಮೇಲೆ ಅಲ್ಲಿ ಅವ್ರದ್ದು ಆಸ್ಟ್ರೋನಾಟ್ ಸೂಟ್ಸ್ನ ತೆಗೆಯಲಾಗುತ್ತೆ. ತೆಗೆದ ಮೇಲೆ ಅವ್ರಿಗೆ ಬೇಕಾದಂಥ ಒಂದು ಏನು ಇನಿಷಿಯಲ್ ಎನರ್ಜಿ ಅಂತ ಹೇಳ್ತೀವಿ, ಇನಿಷಿಯಲ್ ಚಾರ್ಜಪ್ ಅಂತ ಹೇಳ್ತೀವಿ. ಟೆಕ್ನಿಕಲಿ ಹೇಳಬೇಕಂದ್ರೆ ಇನಿಷಿಯಲ್ ಚಾರ್ಜಪ್ ಅಂತ ಹೇಳ್ತೀವಿ. ಅವ್ರಿಗೆ ಬೇಕಾದಂಥ ಎಲ್ಲ ಒಂದು ಎನರ್ಜಿ ಬೂಸ್ಟಿಂಗ್ ಫ್ಲೂಯಿಡ್ಸ್ ಇರ್ಬೋದು, ಫುಡ್ ಇರ್ಬೋದು, ಇಲ್ಲ ಏನೋ ಒಂದು ಸಪ್ಲಿಮೆಂಟ್ಸ್ ಇರ್ಬೋದು, ಇದನ್ನು ಕೊಟ್ಟು ಅವ್ರನ್ನ ಒಂದು ನೋಡಿ, ಹೇಳಿ ಕೇಳಿ ಇದು ರಾಕೆಟ್ ಸೈನ್ಸ್. ಜನಸಾಮಾನ್ಯರಿಗೆ ಅಷ್ಟು ಸುಲಭಕ್ಕೆ ಅರ್ಥವಾಗಲ್ಲ. ಇನ್ಫ್ಯಾಕ್ಟ್ ತುಂಬ ಪ್ರಕ್ರಿಯೆಗಳಿದೆ, ಕಾಂಪ್ಲಿಕೇಟೆಡ್ ಪ್ರಕ್ರಿಯೆಗಳಿದೆ. ಅದು ಅರ್ಥ ಆಗಲ್ಲ. ಸಹಜವಾಗಿ ಸರಳವಾಗಿ ಜನರಿಗೆ ಅವ್ರು ಹೇಗೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂತಕ್ಕಂಥದ್ದನ್ನು ವಿವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಸುರಕ್ಷಿತವಾಗಿ ಲ್ಯಾಂಡ್ ಆಗಲಿ ಅಂತಕ್ಕಂಥದ್ದೇ ಸಮಸ್ತರ ಪ್ರಾರ್ಥನೆ. ಮತ್ತೆ ಇದು ಎಲ್ಲರೂ ನೋಡಬೇಕು, ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಷ್ಟು ಸುಲಭ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ತುಂಬ ಅಪರೂಪ. ನೀವು ಬೇರೆ ಯಾವ ದೃಶ್ಯಾವಳಿಗಳನ್ನ ಎಲ್ಲಿ ಬೇಕಾದ್ರೂ ನೋಡ್ಬೋದು. ಲೈವಲ್ಲಿ ನೋಡೋದಿದೆಯಲ್ಲ, ಅದನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಾಳೆ 3 ಗಂಟೆಗೆ ಅವರು ಬಂದು ಕರಾವಳಿಗೆ ಹೇಗೆ ಬಂದು ಬೀಳ್ತಾರೆ ಅಂತಕ್ಕಂಥದ್ದನ್ನು ನೋಡಿ ಎಲ್ಲರೂ ಕೂಡ ತಿಳ್ಕೊಳ್ಳಿ ವಿಚಾರವನ್ನು.